ನಗರಾದ್ಯಂತ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಿ ಮಹಿಳೆಯರು, ಮಕ್ಕಳು ಮತ್ತು ಹಿರಿಯರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ಇವತ್ತು ರೈತ ಸಂಘದಿಂದ ನಗರಸಭೆ ಆಯುಕ್ತರಾದಂತಹ ಶ್ರೀಧರ್ ಅವರಿಗೆ ಮನವಿ ನೀಡಿ ಒತ್ತಾಯಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಮಾಂಸ ಮತ್ತಿತರ ತ್ಯಾಜ್ಯಗಳು, ಹೋಟೆಲ್ ತ್ಯಾಜ್ಯಗಳನ್ನು ರಸ್ತೆಗಳ ಮೇಲೆ ಸುರಿಯುವುದರಿಂದ ಆ ಒಂದು ಆಹಾರವನ್ನು ಅರಿಸಿ ಬರುವಂತಹ ಈ ಬೀದಿ ನಾಯಿಗಳ ಕಡಿವಾಣವಿಲ್ಲದಂತಾಗಿ ಮಕ್ಕಳ ಕೈಯಲ್ಲಿ ಏನು ಬಿಸ್ಕೆಟ್ ಪ್ಯಾಕಿದ್ರೂ ಸಹ ಅವರನ್ನು ಕಚ್ಚಿ ಗಾಯಗೊಳಿಸ್ತಾ ಇದೆ. ಕೆಲವು ಕಡೆ ಅದು ಮಾರಣಾಂತಿಕ ಹಲ್ಲೆಗಳು ಸಹ ನಡೆಸಿರುವ ಉದಾಹರಣೆಗಳು ಇದೆ. ಅದಕ್ಕೆ ಈ ಕೂಡಲೇ ಈ ಒಂದು ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಆ ನಾಯಿಗಳಿಗೆ ಸಂತಾರಣ ಮಾಡಲು ಒಂದು ತಾಲೂಕಿನಲ್ಲಿ ಪ್ರತಿ ಒಂದು ನಗರಸಭೆ ವ್ಯಾಪ್ತಿಗೆ ಬರುವಂತೆ ಒಂದು ಪಾರ್ಕಿಂಗ್ ವ್ಯವಸ್ಥೆ, ಅವುಗಳನ್ನು ಸಂತಾರಣ ಮಾಡಿ ಅವುಗಳನ್ನು ಸಾಕು ಸಲಹಲು ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ನಗರಸಭೆ ಆಯುಕ್ತರಿಗೆ ಮನವಿ ಮಾಡಿದಾಗ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಜಿಲ್ಲಾಧಿಕಾರಿಗಳು ಸಹ ಒಂದು ಕಮಿಟಿಯನ್ನು ಸಹ ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಈ ಒಂದು ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣಗಳು ಸಂತಾರಣ ಮಾಡಲು ಒಂದು ವಿಶೇಷವಾದ ಅನುದಾನವನ್ನು ಬಿಡುಗಡೆ ಮಾಡಲು ಸೂಚನೆ ಮಾಡಿದ್ದಾರೆ ಅಂತೇಳಿ ಅದಕ್ಕೋಸ್ಕರ ಅವರಿಗೆ ಒಂದು ಜಿಲ್ಲಾಡಳಿತ ಮತ್ತು ನಗರಸಭೆ ಅಧಿಕಾರಿಗಳು ಮತ್ತೊಮ್ಮೆ ಮನವಿ ಮಾಡ್ತೀವಿ. ಈ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಿ ಮತ್ತು ಮಹಿಳಾ ಮತ್ತು ಮಕ್ಕಳು ಮತ್ತು ಹಿರಿಯರನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಮನವಿ ಮಾಡುವ ಜೊತೆಗೆ ಈ ಒಂದು ಮಾಂಸ ಮತ್ತಿತರ ತ್ಯಾಜ್ಯಗಳನ್ನು ರಸ್ತೆ ಮೇಲೆ ಸುರಿಯುವಂತಹ ಮಾಂಸದ ಅಂಗಡಿ ಮತ್ತು ಹೋಟೆಲ್ ಮಾಲೀಕರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕು. ಅವ್ರಿಗೂ ಸಹ ಈ ಬೀದಿ ನಾಯಿಗಳ ಒಂದು ಹಾವಳಿ ಬಗ್ಗೆ ಮನವರಿಕೆ ಮಾಡಿ ಆಗುವ ಅನಾಹುತಗಳನ್ನು ತಪ್ಪಿಸಬೇಕಂತೇಳಿ ಈ ಮೂಲಕ ಮನವಿಯನ್ನು ಮಾಡಿ ಎಲ್ಲ ಪಶುವೈದ್ಯ ಇಲಾಖೆ ಅವರ ಡಾಕ್ಟರ್ ಜೊತೆ ಎಲ್ಲ ಸಮಾಲೋಚನೆ ಮಾಡಿ ಒಂದು ಕಮಿಟಿನೇ ಮಾಡಿದ್ದಾರೆ. ಈಗ ಸರ್ಕಾರದಿಂದ ಒಂದು ಸಮಿತಿನ ರಚನೆ ಆಗಿದೆ. ಸಮಿತಿ ಸಭೆಯನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಅದಕ್ಕೊಂದು ನಾವು ಲ್ಯಾಂಡ್ ಫಿಲ್ ಸೈಟಲ್ಲಿ ಒಂದು ಜಾಗ ಅಂತ ಗುರುತಿಸ್ಬಿಟ್ಟು ಏನು ನಾಯಿಗಳೆಲ್ಲ ಹಿಡಿದ್ಬಿಟ್ಟು ಅಲ್ಲೇ ಸಂತಾನಹರಣ ಎಲ್ಲ ಮಾಡಿಸಿ ಅದನ್ನು ಡಿಸ್ಪೋಸ್ ಮಾಡೋ ಥರ ಒಂದು ಎಲ್ಲ ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಟೆಂಡರ್ ಪ್ರಕ್ರಿಯೆ ಕೂಡ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಅದೆಲ್ಲ ಟೆಂಡರ್ ಪ್ರಕ್ರಿಯೆ ಮಾಡಿ ನಾವು ಪಶು ಇಲಾಖೆಯವರ ಒಂದು ಸಹಕಾರದೊಂದಿಗೆ ನಿಯಂತ್ರಣ ಮಾಡೋದಕ್ಕೆ ನಾವು ಎಲ್ಲ ಕ್ರಮವನ್ನು ತೊಗೊಂಡಿದ್ದೀವಿ. ಶೀಘ್ರದಲ್ಲೇ ಟೆಂಡರ್ ಕೂಡ ಕಾಲ್ ಮಾಡ್ತೀವಿ.